ಸಾಧುಕೆ ಶರತೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ ತಾಯಿ ಜಗನ್ಮಾತೆ, ಜಗತ್ತಿಗೆ ಬೆಳಕು ನೀಡುವ ಮಹಾಮಾತೆ, ನಿನಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳು. ತಂದೆ ವಾಯುಪುತ್ರನಾದ ಶ್ರೀ ಮಾರುತೇಶ್ವರ, ಈ ನನ್ನ ಮನೆತನವನ್ನು ಸದಾ ಸ್ವರ್ಗದಂತೆ ಇರುವಂತೆ ಮಾಡುತ್ತೀವಿ. ಬಡತನದಲ್ಲಿದ್ರು ಚೊಕ್ಕಾಗಿ ನಾವು ಕೂಡ ಸ್ಥಿತಿವಂತರಾಗಿ ಬಾಳಲು ಅವಕಾಶ ಮಾಡಿಕೊಟ್ಟಿದ್ದೀವಿ. ಇನ್ನು ಹೊಲದಲ್ಲಿ ಚಿಕ್ಕ ರೈತನಾದ್ರೂ ಕೂಡ ಚೊಕ್ಕಾಗಿ ಬಂದು ರೈತರ ಪರವಾಗಿ ನಿಂತಿದ್ದಾನೆ ನನ್ನ ಗಂಡ. ಇನ್ನು ನನ್ನ ಗಂಡನ ಜೊತೆ ಹಗಲು ರಾತ್ರಿ ಎನ್ನದೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾನೆ ನನ್ನ ಮೈದನ ನಾಗ. ಇನ್ನು ನನ್ನ ವಿಜಯ್ ಹಾಗೂ ನನ್ನ ತಂಗಿ ಸೇವಂತಿ, ಅವರಿಬ್ಬರು ಕಷ್ಟಪಟ್ಟು ಓದ್ತಿದ್ದಾರೆ. ಅವರ ಓದಿಗೆ ತಕ್ಕಂತೆ ನೌಕರಿಯನ್ನು ದಯಪಾಲಿಸಿ ನಮ್ಮೆಲ್ಲರನ್ನ ಕಾಪಾಡು ಅಂತ ಈ ನಿನ್ನ ಮಗಳು ನನ್ನ ಹತ್ರ ಸರಗುಡ್ಡೆ ಬೇಡ್ಕೊಳ್ತಿದ್ದಾನೆ ನನ್ನಪ್ಪ. ಸುಜಾತ, ವಾಯುದೇವನ ಪುತ್ರ, ಶನಿದೇವನ ಆಸಮಿತ್ರ, ಸೂರ್ಯದೇವನ ಪ್ರೀತಿಯ ಶಿಷ್ಯನು, ರಾಮಚಂದ್ರನ ಪ್ರೀತಿಯ ಪಾತ್ರನು, ಚಿರಂಜೀವಿ ಹನುಮಂತನ ಹತ್ತಿರ ಏನೆಂದು ಬೇಡಿಕೊಂಡೆ ಸುಜಾತ? ಮೊದಲು ಪ್ರಸಾದ ತೆಗೆದುಕೊಳ್ಳಿ, ಆನಂತರ ಹೇಳ್ತೀನಿ. ತಡೆ ಸುಜಾತ, ನೀನ್ ಮಾತ್ರ ದೇವರ ಪೂಜೆ ಮಾಡಿದ್ರೆ ನಾನ್ ಮಾಡೋದು ಬೇಡವಾ? ಹೌದು, ಮೊದಲು ದೇವಿಗೆ ನಮಸ್ಕಾರ ಪೂಜೆ ಮಾಡಿ ಆಮೇಲೆ ಪ್ರಸಾದ ತೆಗೆದು. ನೀವು ಮಾಡ್ತೀರಾ? ಸರಿ ಮಾಡ್ರಿ. ಭಗವಂತನಲ್ಲಿ ಇನ್ನೇನು ಬೇಡ್ಕೊಳ್ಳಿ. ವಿಜಯ್ ಹಾಗೂ ಸೇವಸಿಗೆ ಕಷ್ಟಪಟ್ಟು ಓದ್ತಿದ್ದಾರೆ, ಆದಷ್ಟು ಬೇಗ ಅವರಿಗೊಂದು ನೌಕರಿನ ಕೊಡಿಸಪ್ಪ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೆ. ನೀವು ಬಂದ್ರೆ ಬಡವರಾದ ನಾವು ಕಷ್ಟದ ಕರಿ ನೆರಳಲ್ಲಿ ನಾವು ಓದಿಸಿದ್ವಿ. ಯಾವುದೇ ಮಳೆ ಗಾಳಿ ಚಳಿ ಎನ್ನದೆ, ಬಿಸಿಲು ಎನ್ನದೆ, ಹಗಲು ರಾತ್ರಿ ಎನ್ನದೆ ನಾವು ಕಷ್ಟಪಟ್ಟು ಓದಿಸ್ತಿದ್ದೇವೆ. ನಾವು ಅವರಿಬ್ಬರನ್ನ ಕಷ್ಟದ ಕರಿ ನೆರಳಲ್ಲಿ ಓದಿಸ್ತಿದ್ದೇವೆ ಸುಜಾತ. ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗ್ಬೇಕಾದ್ರೆ ಅವರಿಗೆ ನೌಕರಿ ಸಿಗಲೇಬೇಕು ಸುಜಾತ. ಹೌದ್ರಿ, ನೀವ್ ಹೇಳೋ ಮಾತು ನಿಜ. ಆದ್ರೆ ನೀವು ಮಾಡ್ತಿರುವ ದಾನ ಧರ್ಮ ಒಳ್ಳೆ ಕಾರ್ಯಗಳಿಗೆ ಆದಷ್ಟು ಬೇಗ ನೌಕರಿ ಸಿಕ್ಕೇ ಸಿಗುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ. ಬನ್ನಿ, ಹೊತ್ತಾಯ್ತು, ಊಟ ಮಾಡಿದ್ರಂತೆ. ತಡೆ ಸುಜಾತ, ನಾನು ಊಟ ಮಾಡಿದ್ರೆ ಸಾಕಿನ್ನು ಮತ್ತೇನು ಮಾಡ್ಬೇಕಿನ್ನು? ಅಲ್ಲ ಕಣೆ, ನೀನು ನನ್ನ ಹೊಟ್ಟೆ ಬಗ್ಗೆ ಚಿಂತೆ ಮಾಡ್ತೀಯ ನಿಜ, ಆದ್ರೆ ನನ್ನ ಮನಸ್ಸಿನ ಬಗ್ಗೆ ಯಾರು ಚಿಂತೆ ಮಾಡ್ಬೇಕು? ಹೌದಲ್ಲ, ಯಾರು ಚಿಂತೆ ಮಾಡ್ಬೇಕು? ಇಲ್ಲಿ ಕುಂತಿರೋರು ಚಿಂತೆ ಮಾಡ್ಬೇಕು, ನಾ ಮಾಡ್ಬೇಕು? ಯಾರು ಮಾಡ್ಬೇಕು? ನನ್ನ ಸತಿಯಾದ ಮಮ್ಮಿ, ಸುತ್ತಿ ಬಳಸಿ ಮೈಲಾರ ಕಲಿಗೆ ಬರ್ತೀರಲ್ರಿ ನೀವು? ಅಲ್ಲ ಕಣೆ, ಈ ಕೆನ್ನೆಗೆ ಮಾಮೂಲನ್ನ ನೀಡ್ಬೇಕಣೆ. ಮತ್ತೇನ್ ಕೊಡ್ಬೇಕು? ಮಾಮೂಲನ್ನ ನೀಡ್ಬೇಕು ಅಂದೆ. ಅವ್ರಿ, ನನಗೆ ತುಂಬಾ ನಾಚಿಕೆ ಆಗುತ್ತೆ ಅಂದೆ. ಅಲ್ಲ ಕಣೆ, ಹಸಿ ಬಿಸಿ ಸ್ಪರ್ಶದ ಮಾಡಿ, ಗಾಢವಾಗಿದೆ ಪ್ರೀತಿಯ ಚಾಯ್. ಎಲ್ಲಿದೆ ನಾಚಿಕೆ, ಏನಿದು ಬೇಡಿಕೆ, ಎಂತದಿ ಬಯಕೆ, ಏನಿ ಚಡಪಡಿಕೆ. ನನ್ನ ಚಡಪಡಿಕೆಯನ್ನ ದೂರ ಮಾಡಲು ನೀನ್ ನಾಚಿಕೊಂಡ್ರು ನಾನು ಬಿಡೋದಿಲ್ಲ ಕಣೆ. ನನ್ನ ಕೆನ್ನೆಗೆ ಮಾಮೂಲನ್ನ ನೀಡಲೇಬೇಕು. ನಾ ಕೇಳಿದ್ರು, ನಾವಲ್ಲೇ ಅಂದ್ರು ನೀವ್ ಎಲ್ಲಿ ಬಿಡ್ತೀರಿ? ಬನ್ನಿ, ಕೊಡ್ತೀನಿ. ಅಲ್ಲೇ ಕೊಡ್ತೀಯ ಅಥವಾ ಹತ್ರ ಬರ್ತೀಯ ಕಣೆ? ಈಗ ಸದ್ಯಕ್ಕೆ ಇಲ್ಲ. ನನ್ನೊಲವೇ ನನ್ನ ಚಲುವೆ ಕಾಣಿಕೆ
ಬಲೆ ತಾಯ್ನಾಡಿನ ಮಕ್ಕಳನ್ನು ಹಗುರವಾಗಿ ಕಂಡ ಆ ದುರಂಕಾರಿಗೆ ನೀನು ತಕ್ಕ ಪಾಠ ಕಲಿಸಿರುವೆಯಪ್ಪ. ನಿಜವಾಗ್ಲೂ ನೀನು ಮಹಾವೀರನಪ್ಪ. ನಾಗ, ಈ ನಾಡ ರಕ್ಷಣೆ ರಕ್ತ ನಿನ್ನ ಮೈಯಲ್ಲಿ ಹರಿತಿದೆ ಅಂದಾಗ ಈ ಕುಂಚೂರು ಗ್ರಾಮದಲ್ಲಿ ನ್ಯಾಯ ನೀತಿ ಧರ್ಮ ಸದಾ ಉಳಿಯುವಂತೆ ನೀವಿಬ್ರು ನೋಡ್ಕೊಳ್ಬೇಕು. ಅತ್ತಿಗೆ ಎತ್ತವರ ಆಸೆ ಈಡೇರಿಸಲು ತಾಯಿನಾಡಿನ ಋಣ ತೀರಿಸಲು ಸದಾ ನಾವು ಸಿದ್ಧರಿದ್ದೇವೆ. ಧರ್ಮಕ್ಕೆ ಹೆಸರಾಗಿರುವ ಈ ದೇವಗಿರಿಯಲ್ಲಿ ಧರ್ಮಕ್ಕೆ ಕುಂದು ತರುವ ಪುಡಾರಿಗಳು ಹುಟ್ಟಿದರೆ ಅವರಿಗೆ ಚಟ್ಟ ಕಟ್ಟಿ ಜೀವಂತವಾಗಿ ಸುಟ್ಟು ಬಿಡುತ್ತೇನೆ. ಇದು ಸತ್ಯ. ಕದಂಬ ಮಯೂರವರ್ಮ, ಚಾಲುಕ್ಯರ ಹಿಮ್ಮಡಿ ಪುಲಿಕೇಶ, ವಿಜಯನಗರ ಕೃಷ್ಣ ದೇವರಾಯ ಇನ್ನು ಮುಂತಾದ ಅರಸರು ನಮ್ಮ ನಾಡನ್ನು ಕಟ್ಟಿ ಬೆಳೆಸುತ್ತಾರೆ. ಅಣ್ಣ, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದಿರುವ ಮಕ್ಕಳು ನಾವು. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ನಮ್ಮ ರಕ್ತದ ನಾಡಿಗಳಲ್ಲಿ ಹರಿತಾ ಇದೆ. ದುಷ್ಟನೇ ಇರಲಿ, ನ್ಯಾಯ ಇರಲಿ, ಅವನು ಎಂತ ಅನ್ಯಾಯ ಕೃತ್ಯ ಮಾಡಲಿ ಅಂತ ಸಾಯಿಕರ ಕಣ್ಣರೆ ಕರುಣೆ ತೋರುವುದು ನಮ್ಮ ಹುಟ್ಟುಗುಣ ಅಣ್ಣ, ಹುಟ್ಟುಗುಣ. ಹೌದಪ್ಪ, ಕರ್ಮಣ್ಯ ವಾದಿಕಾರ್ಯಸ್ಯ ಮಾ ಫಲೇಷು ಕದಾಚನ ನಾ ಕರ್ಮ ಫಲ ಹೇತುರ್ಭೋ ಸಂಗೋಸ್ತಿ ಕರ್ಮಣಿ. ಅಂದ್ರೆ ನಿನ್ನ ಹಕ್ಕಿರುವುದು ಕರ್ಮಗಳಲ್ಲಿ ಹೊರತು ಅದರ ಫಲಗಳಲ್ಲಪ್ಪ. ಕರ್ಮದ ನಿರೀಕ್ಷೆಯಲ್ಲಿ ಫಲಗಳಲ್ಲಿ ತೊಡಗದಿರು. ಏನನ್ನು ಮಾಡದಿರುವ ಕರ್ಮದಲ್ಲಿ ತೊಡಗಿದಿರುವ ಗುಣ ನಿನ್ನದಾಗಿರ್ಲಪ್ಪ, ನಿನ್ನದಾಗಿರ್ಲಿ. ನಿನ್ನ ಮಾತನ್ನು ನಡೆಸಿಕೊಡ್ತೇನೆ ಅಣ್ಣ. ಅಲ್ಲ, ಇದೇ ಸಂತೋಷಕ್ಕಾಗಿ ಎಲ್ರು ಹಾಡೋಣ ಅಂತಿದೆ. ಮನೆಯಲ್ಲಿ ಹಬ್ಬ ಬೇರೆ ಇದೆ. ಆದ್ರೆ ಅಂಕಿ ಪಿಂಕಿ ಇಬ್ರು ಸುಮ್ಮನೆ ಕುಂತಿದ್ದಾರೆ. ಅವ್ರನ್ನ ಕರ್ಬಿಡೋಣ. ಏ ಅಂಕಿ ಪಿಂಕಿ, ಎಂದಿಗೆ ನನ್ನ ಜನ್ಮ ಸಾರ್ಥಕವಾಯ್ತಪ್ಪ. ಕಾಲ ಚಾಚಬೇಕೆನ್ನುವ ಹೆಂಡತಿ, ನ್ಯಾಯ ಧರ್ಮಕ್ಕೆ ಪ್ರಾಣ ಕೊಡುವ ತಮ್ಮಂದಿರು, ಇಂಥವರ ಜೋಡಿ ಕೂಡಿ ಬಾಳುವುದೇ ನನಗೆ ಸಿಕ್ಕಿರುವ ಭಾಗ್ಯವಪ್ಪ. ನಾನು ಕೂಡ ಭಾಗ್ಯವಂತನಣ್ಣ. ಏಕೆಂದರೆ ನಾನು ಸಾಕು ತಮ್ಮನಾದರು ನಮ್ಮಿಬ್ಬರಿಗೆ ಸಮಾನ ಪ್ರೀತಿ ತೋರಿಸಿ ಹೆತ್ತವರ ಚಿಂತೆಯನ್ನು ಮರೆಸಿದ ದೇವರಣ್ಣ, ನೀವು ದೇವರು. ಅತ್ತಿಗೆ, ಈ ಸಂತೋಷಕ್ಕೆ ಮತ್ತಷ್ಟು ಮೆರುಗು ಬರಬೇಕಾದರೆ ನಾವೆಲ್ಲರೂ ಸೇರಿ ಹಾಡಿ ಕುಣಿಯಲೇಬೇಕು. ನೋಡಪ್ಪ, ನಾವಿಬ್ರೆ ಹಾಡಿ ಕುಡಿದ್ರೆ ಸರಿ ಬರಲ್ಲ. ಪಾಪ ಹಬ್ಬಕ್ಕಂತ ಅವರು ಬಂದಾರ, ಅವ್ರನ್ನ ಕರೆದು ಕುಡಿದ್ರೆ ಚೆನ್ನಾಗಿ. ಬರೀ ಊಟ ಮಾಡಕ್ಕಲ್ಲ, ಎಲ್ಲದ್ರಲ್ಲಿ ಭಾಗವಹಿಸ್ಬೇಕು. ಅಂಕಿ 1, ಪಿಂಕಿ 2 ಕಮಿಂಗ್. ಇದು ಪಿಂಕಿ ಬಂದಾಯ್ತು, ಇನ್ನು ಅಂಕಿ. ಸರಿ, ಇಬ್ರು ಬಂದಾಯ್ತು. ಏನ್ ಮಾಡ್ತಿದ್ರು ಒಳಗಡೆ? ಚಪಾತಿ ಮಾಡ್ತಿದ್ದೆ. ನೋಡಿ, ರೊಟ್ಟಿ ಮಾಡ್ತಿದ್ರೆ ಯಾರು ಏನ್ ಮಾಡ್ತಿದ್ದೀರೋ? ಏ ವಿಜಯ್ ಬೈಲಿ. ಏ ಬಾರಲಿ. ಅಪ್ಪ ನನಗೆ ಕರೆದಿರಲ್ವಾ? ನಾನು ನೋಡಿ ಅವರನ್ನ ಅಪ್ಪ. ಏ ಸ್ವಲ್ಪ ಸೈಲೆಂಟ್. ನೀನೇನಾದ್ರೂ ನಾವು ಮಾಡೋದಾದ್ರೆ ನಾನೇ ಹೇಳ್ಕೊಡ್ತೀನಿ ನೋಡು. ಮಾಡೋದಾದ್ರೆ ಅಂಕಿನ ಮಾಡ್ಬೇಡ, ಪಿಂಕಿ ಮಾಡು. ನೀನ್ ಹೈಟ್ ಕರೆಕ್ಟ್ ಐತಿ. ನೋಡಪ್ಪ, ನೀನ್ ಮಾಡೋದಾದ್ರೆ ಏನು ಲವ್ ಮಾಡೋದಾದ್ರೆ ಅಂಕಿ ಇತ್ತು ನೋಡು, ಮತ್ತೆ ಪಿಂಕಿ ನೋಡ್ಬೇಡ. ಹಾಡಲ್ಲಿ ಹಿಡಿಬೇಕಾಗಿತ್ತು ಅಂಕಿನ ಅಷ್ಟೇ, ಪಿಂಕಿನಲ್ಲ. ಎಲ್ಲರನ್ನ ಪ್ರೀತಿ ನಾನು ಮತ್ ಮದುವೆ ವಯಸ್ಸಿ ಬಂದರೆ ಮಾಡ್ಬೇಕಲ್ವ? ಈ ಸದ್ಯ ನಾವು ಪ್ರೀತಿ ಗೀತಿ ಮಾಡಂಗ. ಹೌದಾ? ಹೌದಾ, ನೀವು ಬಾರಿ ಚೆನ್ನಾಗಿದೆ, ನಾನು ನೋಡಕತ್ತೀನಿ.
ನಡಿ ಹೋಗಿ ಸರಿ ಹೊತ್ತಾಯ್ತು ಎಲ್ರು ಒಟ್ಟಿಗೆ ಊಟ ಮಾಡೋಣ ಅಂತ ಬಂದ್ವಿ